ಸೇರು ಇಲ್ಲಿ ಬಿಟ್ಬಿಟ್ಟು ನಮ್ಗೆ ಇಳಿಕೆ ಹಾಕ್ಲಿಕ್ಕೆ ಬೇಕಾಗಿದೆ ಅಲ್ಲೇ ಅಲ್ಲ ನಮ್ಗೆ ಇಳಿಕ್ ಬೇಕು ಬೇರೆ ಕಡೆ ಹಾಕು ಅಲ್ಲಿ ಮುಡ್ಬಿಡು ಅಕ್ಕ ಆಮೇಲಿಂದ ಮಾಡ್ತೀನಿ ಬೆಳಗ್ಗೆ ಮಾಡ್ತೀನಿ ಬಿಡಕ್ಕ ಇಲ್ಲಿ ಲೈವ್ ಮಾಡ್ತಿದ್ದೀನಿ ಫೋನ್ ಮಾಡ್ಬಿಡ್ರಿ ಬೆಳಗ್ಗೆ ಮಾಡ್ತೀನಿ ಹಾಂ ಫೋನ್ ಇದು ಮಾಡಿ ಬಾಬಾ ಗಣೇಶನಿಗೆ ಬನ್ನಿ ಅಲ್ಲಿಗೆ ಹೋಗ್ರಿ ನೀವು ನಾನು ಮಾಡಿದ್ದೀರಿ ಅಂದರೆ ನಾನು ಹೋಗ್ರಿ ಜಮೀನು ಕರೀಬೇಕು ಹಾಂ ಹಲೋ ನೋಡಿ ಫೋನ್ ಕಡೆ ಗೊತ್ತಾಗ್ತದೆ ಸಾಕು ದಯವಿಟ್ಟು ಪಾತ್ರಧಾರಿಗಳು ಬರಬೇಕು ಇದು ವಾಯ್ಸು ಈ ಚಾರ್ಜರ್ ದಯವಿಟ್ಟು ಪಾತ್ರಧಾರಿಗಳೆಲ್ಲ ಬರಪ್ಪ ಗಣಸ್ಥಿತಿ ಆಡೋಕೆ ನಿಮ್ಮ ಫೋನ್
ಮಾರಮ್ಮದೇವಿ ನಾಟಕ ಮಂಡಳಿಕೆ ಮಾರಮ್ಮದೇವಿ ನಾಟಕ ಮಂಡಳಿಕೆ ಮಾರಮ್ಮದೇವಿ ಮಂಡಳಿಕೆ ಭಕ್ತ ಮಂಡಳಿಕೆ ಭಕ್ತ ಮಂಡಳಿಕೆ ಭಕ್ತ ಮಂಡಳಿಕೆ ಉಗೇ ಮಾತ್ಮರಿ ಉಗೇ ಮಾದಪ್ಪ ಪಾದ ಪಂಚತಿ ಉಗೇಂದ್ರಪ್ಪ ಫೋನ್ ಮಾಡ್ಕೊಳ್ಳಿ.
ಮೆಂಬರ್ ಹೊಡೀರಿ ಎಲ್ಲ ನಿಮ್ದು ಇರೋದು ಅದೆಲ್ಲ. ಶ್ರೀ ಬಿಸಿಲು ಮಾರಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿಯವರಿಂದ ಈಗ ಗಣ್ಯರಿಗೆ ಒಂದು ನಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿಯವರಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಾಟಕ ಮುಂದುವರಿಯುತ್ತೆ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕಾರಣಾಂತರಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಅವರು ಒಂದು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಈಗ ಬಂದಿರತಕ್ಕಂತ ಅತಿಥಿಗಳನ್ನ ವೇದಿಕೆ ಮೇಲೆ ಕರೀತೀನಿ. ದಯವಿಟ್ಟು ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಅವರನ್ನ ಬರಮಾಡ್ಕೋಬೇಕು ಅಂತ ನಮ್ಮ ಯುವಕ ಮಂಡಳಿಯಲ್ಲಿ ಕೇಳ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಎಸ್ ರವಿಯಣ್ಣ ಅವರು ವಿಧಾನ ಪರಿಷತ್ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀ ಆರ್ ಕೃಷ್ಣಮೂರ್ತಿ ಅಣ್ಣನವರು ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು, ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಕೆ.ಎನ್. ದಿಲೀಪ್ ರವರು ಅಧ್ಯಕ್ಷರು ಗ್ಯಾರಂಟಿ ಯೋಜನಾ ಸಮಿತಿ ಕನಕಪುರ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಶ್ರೀ ಎಚ್.ಎಂ. ರಮೇಶ್ ರವರು ಹೊರಡ್ಗಲ್ಲು, ಅವ್ರಿಗೂ ಕೂಡ ಟಿ.ಬಿ.ಕುಪ್ಪೆ ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊತಾ ಇದೀವಿ. 15 ನಿಮಿಷದಲ್ಲಿ ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ ಶ್ರೀ ಮುತ್ತರಾಜ್ ಅವರು ಕಸಬಾ ಅಧ್ಯಕ್ಷರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಎಚ್ ಕೆ ಕುಮಾರ್ ಅವರು ಕಾಂಗ್ರೆಸ್ ಮುಖಂಡರು ಏಳುಗಳ್ಳಿ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಅದೇ ರೀತಿಯಾಗಿ ಬೆಟ್ಟಹಳ್ಳಿ ಗುಂಡಣ್ಣನವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಮಲ್ಲೇಸು ಗುಂಡಣ್ಣನವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ದಯವಿಟ್ಟು ನಮ್ಮ ಯುವಕ ಮಿತ್ರರು ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತಾ ಅವ್ರನ್ನ ವೇದಿಕೆ ಮೇಲೆ ಕರೆತರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸಮಯದ ಅಭಾವ ಇದೆ, ದಯವಿಟ್ಟು ಸಹಕರಿಸಬೇಕು. ಅದೇ ರೀತಿಯಾಗಿ ಸರ್ಕಲ್ ರವಿಯಣ್ಣವರು ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮ ರಾಜಶೇಖರ್ ಅವರು ಟಿ.ಬಿ.ಕುಪ್ಪೆ ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಅದೇ ರೀತಿಯಾಗಿ ಟಿ.ಎಲ್. ಬ್ಯಾಟರಾಜರವರು ತೀರದೊಡ್ಡಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಅದೇ ರೀತಿಯಾಗಿ ಮಾದೇವ್ ನಾಯ್ಕ ಅವರು, ರವಿ ನಾಯ್ಕರವರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಪ್ರಕಾಶ್ ರವರು ಈ ವೇದಿಕೆಗೆ ಆಗಮಿಸಿದ್ರೆ ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಚ್.ಎಂ. ರಮೇಶ್ ಅವರಿಗೆ ನಮ್ಮ ಯುವಕ ಮಿತ್ರರಿಂದ ಸನ್ಮಾನ ಕಾರ್ಯಕ್ರಮ ಸ್ವಾಗತವನ್ನ ಕೋರಬೇಕು ಅಂತ ಕೇಳ್ಕೊತಾ ಇದೀವಿ. ಸಾಲುಗಳು ಹಾಕ್ರಿ. ವೇದಿಕೆಗೆ ಆಗಮಿಸಿರ್ತಕ್ಕಂಥ ಗಣ್ಯರಿಗೆ ಸ್ವಾಗತದೊಂದಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲಾ ಗಣ್ಯರಿಗೂ ಈಗ ಸನ್ಮಾನ ಕಾರ್ಯಕ್ರಮ. ಹಾಕ್ರಿ.
ಎಚ್ ಕೆ ಕುಮಾರ್ ಅವ್ರಿಗೆ ಸ್ವಾಗತ, ರವಿ ಅಣ್ಣವ್ರಿಗೆ ಸ್ವಾಗತ ಮತ್ತು ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮಾದೇವಣ್ಣವರು ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತದೊಂದಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಅದೇ ರೀತಿಗೆ ತೇರದೊಡ್ಡಿ ಬ್ಯಾಟರಾಜು ಅವರು ಕೂಡ ಸನ್ಮಾನ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮನ ಕುರಿತು ನಮ್ಮ ಎಚ್ ಎಂ ರಮೇಶ್ ಅಣ್ಣವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಗಣ್ಯರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಮುಂದಿನ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಲ್ರಿಗೂ ಧನ್ಯವಾದಗಳು. ವೈರ್ಮುಡಿಗೌಡ ಅಣ್ಣವ್ರಿಗೆ ಅವ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಏಳ್ಗಳ್ಳಿ ರವಿಯಣ್ಣವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಏ ಕುಮಾರ್, ಕುಮಾರ್ ಶಿವಬಸಪ್ಪ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಏಳುಗಳ್ಳಿ ಶಿವಬಸಪ್ಪ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಈಗ ಕಾರ್ಯಕ್ರಮ ಮುಂದುವರಿಯುತ್ತಿದೆ. ತದನಂತರದಲ್ಲಿ ನಮ್ಮ ಗ್ರಾಮದ ಕೆಲವು ಮುಖಂಡರುಗಳನ್ನ ವೇದಿಕೆಗೆ ಆಗಮಿಸ್ತೀವಿ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಕಾರ್ಯಕ್ರಮ ಮುಂದುವರಿಲಿ. ನಂತರ ಮತ್ತೆ ಸರ್ಕಲ್ ರವಿಯಣ್ಣವರು ಯಾರು ಮೈಕ್ ಆಫ್ ಮಾಡ್ರಿ. ಕುಮಾರ್, ದಯವಿಟ್ಟು ಚೇರ್ಗಳನ್ನ ತೆರವುಗೊಳಿಸಿ. ಮಿತ್ರರು ರೀ ಪುಟಾಣಿ, ಶ್ರೀ ನಟರಾಜ್ ಅವರು ಆರಕ್ಷಕ ಉಪನಿರೀಕ್ಷಕರು ಆರ್ವಳ್ಳಿ, ದಯವಿಟ್ಟು ಇವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಕರೆದು ಬಿಡ್ರಿ, ಕರೆಯರ್ನಿಲ್ಲ. ಗುರುಸ್ವಾಮಿರವರು ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರ ಸಂಘ, ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಗುರುಸ್ವಾಮರಾದ್ರು ಊರಿನ ಮುಖಂಡರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಶಿವರಾಮೇಗೌಡರು ಡ್ರಾಮಾ ಮಾಸ್ಟರ್ ನಾಯಕನಹಳ್ಳಿ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಶ್ರೀ ಹನುಮಯ್ಯನವರು ಡ್ರಾಮಾ ಮಾಸ್ಟರ್ ನಿಡಗಲು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ದಯವಿಟ್ಟು ಸಮಯದ ಅಭಾವ ಇದೆ. ದಯವಿಟ್ಟು ಗಣ್ಯರನ್ನ ನಾನು ವೇದಿಕೆ ಮೇಲೆ ಕರೀತೀನಿ, ದಯವಿಟ್ಟು ಬೇಗ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತೇರುದೊಡ್ಡಿ
ಶಿವಕುಮಾರ್, ಅರ್ಪಿತಾ ಶಿವಕುಮಾರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಬೇಕುಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದಯವಿಟ್ಟು ಬೆಟ್ಟಳ್ಳಿ ಮಲ್ಲೇಶಣ್ಣವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಕರೆದು ಬಿಡ್ರಿ, ಕರೆಯನ್ನೆಲ್ಲ ಇರ್ಲಿಲ್ದ ಹೋಗ್ಲಿ, ನಾಲ್ಕ ಸ್ಟಾರ್ಟ್ ಮಾಡ್ರಿ. ರಮೇಶ್ ರವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಿಕ್ಕಣ್ಣವರು, ಅವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ವಸಂತರಾಜ ಅರಸವರು ಅವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಮಿಲ್ವೆಂಟೆಯವರು ಅವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಮಾರುತಿರವರು ಪ್ರಧಾನ ಅರ್ಚಕರು, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಿದ್ವಿ. ಸಣ್ಣಪ್ಪರವರು, ಬಜ್ಜಪ್ಪರವರು, ಶ್ರೀ ನಾರಾಯಣರವರು SDMC ಅಧ್ಯಕ್ಷರು, ರವಿ TP ರವರು SDMC ಅಧ್ಯಕ್ಷರು, ಅವರು ಕೂಡ ಬರಬೇಕು. ಮರ್ದೇವರವರು ಮಾಜಿ ಸದಸ್ಯರು, ಅವರು ಕೂಡ ವೇದಿಕೆಗೆ ಬರಬೇಕು. ಚಿಕ್ತಿಮಯ್ಯವರು, ಊರಿನ ಗೌಡರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಿದ್ವಿ. ಗುರುಸ್ವಾಮಿರವರು ಮಾಜಿ ಊರುಗೌಡರು, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಿದ್ವಿ. ರಾಮಲಕ್ಷ್ಮಣ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಿದ್ವಿ. ಮುತ್ತರಾಜ್ರವರು, ಸರ್ಕಸ್ ಮುತ್ತರಾಜ್ರವರು, ಮರ್ಸ್ವಾಮಿ ಅವರು ಕೋಳಂಗಡಿ, ಗೋವಿಂದಯ್ಯ ಧರ್ಮಪ್ಪ, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀವಿ. ಶ್ರೀನಿವಾಸ್ ದೊಡ್ಡಣ್ಣ ಅವರು ಕೂಡ ಬರಬೇಕು ಅಂತ ಕೇಳ್ಕೊತೀವಿ. ನಿಧಾನ ಮುದಿ ಪೂಜಾರಪ್ಪ ಅವರು ಕೂಡ ವೇದಿಕೆಗೆ ಬರಬೇಕು. ತೆರದೊಡ್ಡಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಿದ್ವಿ. ರಾಜಣ್ಣ ಅವರು ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿ, ಅವರು ಕೂಡ ತೆರದೊಡ್ಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀವಿ. ಹನುಮಂತ ಅವರು ಕದಂಬ ಪೊಲೀಸ್ ಇಲಾಖೆ, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಿದ್ವಿ. ಶಾಂತರಾಜ್ ಅವರು KEB, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಿದ್ವಿ. ಕೃಷ್ಣ TM ರವರು ಡ್ರಾಮಾ ಮಾಸ್ಟರ್ ಮಗ ಮುತ್ತರಾಜು ಅವ್ರ ಮಗ, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ರವಿ ಅವರು ಕಾರ್ಯದರ್ಶಿ ಹಾಲು ಉತ್ಪಾದಕರ ಸಹಕಾರ ಸಂಘ, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಿದ್ವಿ. ಗುರುಸ್ವಾಮಿ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘ, ಅವರು ಕೂಡ ವೇದಿಕೆಗೆ ಬರಬೇಕು. ಗುರುಸ್ವಾಮರಾಜ್ ಅವರು ಬನ್ನಿ, ದಯವಿಟ್ಟು ಬನ್ನಿ, ಬರ್ಬೇಕು, ವೇದಿಕೆಗೆ ಬರಬೇಕು. ಡ್ರಾಮಾ ಮಾಸ್ಟರ್ ತಿಗುಡಸಳ್ಳಿ, ಅವರು ಕೂಡ ವೇದಿಕೆಗೆ ಬರಬೇಕು. ಹೋಟ್ಲು ಪಾಪಣ್ಣ ಅವರು ಕೂಡ ವೇದಿಕೆಗೆ ಬರಬೇಕು. ಮುತ್ತರಾಜ್ ಅವರು, ಗ್ಯಾಸ್ ಮುತ್ತರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು. ರಘು TG ಅವರು ಕೂಡ ವೇದಿಕೆಗೆ ಬರಬೇಕು. ಕುಮಾರ್ ಅವರು, ಬಿಸ್ಲುಮಾರಪ್ಪ ಪೂಜಾರಿ, ಅವರು ಕೂಡ ವೇದಿಕೆಗೆ ಬರಬೇಕು. ಗೋವಿಂದರವರು ಹಣ್ಣಿನ ವ್ಯಾಪಾರಿ, ಮಲ್ಲೇಶ್ರವರು, ವೆಂಕಟಾಚಲ ಅವರು, ರಾಮಲಿಂಗರವರು ಡ್ರೈವರು, ಅಶ್ವಥ್ರವರು ಕಾರ್ಯಮೇಸ್ತ್ರಿ, ವೀರಭದ್ರರವರು, ನಾಗಣ್ಣ ಅವರು, ಕಾಂತರಾಜ್ರವರು, ಗುರು ಹಣ್ಣಿನ ವ್ಯಾಪಾರಿ, ಹುಲಿ ಕೋಲ್ಕಾರ, ನಂದನ್ B ಪ್ಲಂಬರ್, ಲಕ್ಷ್ಮಣ್ ಪ್ಲಂಬರ್, ಮಂಜುನಾಥ್ ಪ್ಲಂಬರ್, ಅಯ್ಯಾರ್ ಅವರು ಹಣ್ಣಿನ ವ್ಯಾಪಾರಿ, ವೆಂಕಟೇಶ್ ಅವರು, ಅಶ್ವಥ್ರವರು. ದಯವಿಟ್ಟು ಈ ಕರೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ತುಂಬ ಹೃದಯ ಸ್ವಾಗತ ಇದೆ. ದಯವಿಟ್ಟು ಸಮಯದ ಅಭಾವ ಇದೆ, ದಯವಿಟ್ಟು ಎಲ್ಲರೂ ಬಂದು ನಮ್ಮ ಒಂದು ಯುವಕರ ಸಂಘದ ಒಂದು ಕಿರು ಸನ್ಮಾನನ ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಪ್ರಾರಂಭವಾಗುತ್ತೆ ನಾಟಕ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಡ್ರಾಮಾ ಮಾಸ್ಟರ್ ಅವರು ನರಸಿಂಹಮೂರ್ತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಅದೇ ರೀತಿಯಾಗಿ ಕ್ಲಾರಿಯೋನೆಟ್ ಶಿವರಾಮ್ರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಕ್ಯಾಸಿಯೋ ವಿಶ್ವನಾಥ್ರವರು, ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಶಿವರಾಮ್ರವರು ತಾಳವಾದ್ಯ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಆಮೇಲೆ ತಬಲಾ ಸೋಮಣ್ಣ ಅವರು ಕೂಡ ವೇದಿಕೆ ಮೇಲೆ ಬಂದು ನಮ್ಮ ಒಂದು ಕಿರು ಸನ್ಮಾನನ ಸ್ವೀಕರಿಸಬೇಕು ಅಂತ ಕೇಳ್ಕೊತೀವಿ. ಅದೇ ರೀತಿಯಾಗಿ ಡ್ರಾಮಾ ಸೀನಿಯರ್ ಚೇತನ್ ರವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀವಿ. ಜಯರಾಮೇಗೌಡರು BS ದೊಡ್ಡಿ, ಅವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
ತುಂಬಾ ಸಮಯದ ಅಭಾವ ಇದೆ. ಈ ಒಂದು ನಮ್ಮ ಯುವಕರ ತಂಡದ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಗಣ್ಯರಲ್ಲಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಗುಂಡಣ್ಣವರು ಈ ಒಂದು ಯುವಕ ಮಿತ್ರರಿಗೆ ನಾಟಕ ಮಂಡಳಿಯವರಿಗೆ 5,000 ರೂಪಾಯಿಯನ್ನ ನೀಡಲಾಗಿದೆ. ಅವ್ರಿಗೂ ಕೂಡ ಧನ್ಯವಾದಗಳು. ರಾಮ ಲಕ್ಷ್ಮಣ ಅವರು 2,000 ರೂಪಾಯಿ ಕೊಟ್ಟಿದ್ದಾರೆ. ಮುದಿ ಪೂಜಾರಪ್ಪ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದ್ದಾರೆ. ಸಣ್ಣಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದ್ದಾರೆ. ಪ್ರೇಕ್ಷಕ ಮಹಾಶಯರಲ್ಲಿ ವಿನಂತಿ, ಈ ಒಂದು ಕಿರು ಸನ್ಮಾನದ ಕಾರ್ಯಕ್ರಮ ಆದ ನಂತರ ನೀನು ನಾಟಕ ಯಾವುದೇ ಅಡಚಣೆ ಇಲ್ದಂಗೆ ನಡೀತದೆ. ದಯವಿಟ್ಟು ತಾವುಗಳೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಎಲ್ಲ ಗಣ್ಯರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ತಮ್ಮಯ್ಯಣ್ಣ ಆಡುಕುಪ್ಪೆ, ಈರುಳ್ಳಿ ಕೃಷ್ಣಪ್ಪ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಮೇಷತಮ್ಮ ಮೂರ್ತಿ ಅವರು ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ದಯವಿಟ್ಟು ಸಮಯದ ಅಭಾವ ಇದೆ. ಪ್ರೇಕ್ಷಕ ಮಹಾಶಯರು ಬೇಜಾರು ಮಾಡ್ಕೊಂತಾರೆ. ದಯವಿಟ್ಟು ಬರಬೇಕು, ನಮ್ಮ ಒಂದು ಕಿರು ಸನ್ಮಾನ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ. ರೂಪಾ ಮಹಾಲಿಂಗಯ್ಯ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಮನೆಗಣ ಸೆಟ್ಟಿಗೇರಿ ದೊಡ್ಡಿ ಡ್ರಾಮಾ ಮಾಸ್ಟ್ರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಸೆಟ್ಟಿಕೆರೆ ದೊಡ್ಡಿ ಬಸವರಾಜ್ ಮಾಸ್ಟ್ರು
ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಜಯರಾಮೇಗೌಡರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಮಹಾಲಿಂಗಯ್ಯರವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಊರುಗೌಡರು ಗುರುಮೂರ್ತಿರವರು ದಯವಿಟ್ಟು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ರಘುಟೀಜಿ ಕುಮಾರ ವಿಷ್ಣುಮಾರಂ ಪೂಜಾರಿ ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಜಯರಾಮೇಗೌಡರು ವೇದಿಕೆಗೆ ಬರಬೇಕು. ಕಪ್ಲಿಗೌಡರು ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಸಮಯ ತುಂಬಾ ಕಡಿಮೆ ಇದೆ, ನಿಮ್ಗೋಸ್ಕರ ವೇಟ್ ಮಾಡ್ತಿದ್ವಿ. ಅದೇ ರೀತಿ ಡ್ರಾಮಾ ಮಾಸ್ಟರ್ ಸೆಟ್ಟಿಕೆರೆ ದೊಡ್ಡಿ ಬಸವರಾಜ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತೀವಿ. ಲಕ್ಷ್ಮೀ ನರಸಿಂಹ ಅವರು ಡ್ರಾಮಾ ಮಾಸ್ಟರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ದಿಂದಳ್ಳಿ ಮಾದೇಗೌಡರು ಹಿರಿಯ ಕಲಾವಿದರು ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ದಯವಿಟ್ಟು ಗುರುಮೂರ್ತಿರವರು ಊರುಗೌಡರು ತಿಗುಡ್ರಸಳ್ಳಿ ಊರುಗೌಡರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ದಯವಿಟ್ಟು ಅನ್ಯತಾ ಯಾರು ಭಾವಿಸಬಾರ್ದು. ಕೆಲವು ಹೆಸರುಗಳನ್ನ ಹಿಂದೆ ಮುಂದೆ ಕರೆದಿರ್ಬೋದು, ದಯವಿಟ್ಟು ಯಾರು ಅನ್ಯತಾ ಭಾವಿಸದೆ ಈ ಒಂದು ಕಿರು ಸನ್ಮಾನನ ದಯವಿಟ್ಟು ಆತ್ಮೀಯವಾಗಿ ಸ್ವೀಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ವಿಶೇಷ ಪ್ರಕಟಣೆ. ತೇಜಸ್ ಅಂತ ಹುಡುಗ 14 ವರ್ಷ, ಇವ್ರು ಕಾಣೆ ಆಗಿದ್ದಾರಂತೆ. ದಯವಿಟ್ಟು ಯಾರಿಗಾದ್ರೂ ಸಿಕ್ಕಿದ್ರೆ ಈ ಫೋಟೋ ದಯವಿಟ್ಟು ತೇಜಸ್ ಅಂತ ಹುಡುಗ ಕಾಣೆ ಆಗಿದ್ದಾರೆ. ಯಾರಿಗಾದ್ರೂ ಸಿಕ್ಕಿದ್ರೆ ಒಂದ್ ಸ್ವಲ್ಪ ವಿಚಾರಿಸಿ ಇಲ್ಲಿ ವೇದಿಕೆ ಕರ್ತರಬೇಕು ಅಂತ ಕೇಳ್ಕೊತಾ ಇದೀವಿ. ಸಾಯಂಕಾಲ 4 ಗಂಟೆಯಿಂದ ತಪ್ಪಿಸ್ಕೊಂಡಿದ್ರಂತೆ ತೇಜಸ್ ಅಂತ ಹುಡುಗ. ಕರ್ಪೂರ ಶಿವನಹಳ್ಳಿ ದಾಳೆಗೌಡರ ಮಗ ಅಂತ ಅವರು. ದಯವಿಟ್ಟು ಯಾರಿಗಾದ್ರೂ ಎಲ್ಲಾರು ನೋಡಿದ್ರೆ ದಯವಿಟ್ಟು ಸಿಕ್ಕಿದ್ರೆ ಈ ಒಂದು ವೇದಿಕೆಗೆ ಕರ್ತರಬೇಕು ಅಂತ ಕೇಳ್ಕೊತಾ ಇದೀವಿ. ಕಾಟನ್ ದೊಡ್ಡಿ ಮಾಧು ವೇದಿಕೆಗೆ ಬರಬೇಕು. ನಂದನ್ ಅವರು ವೇದಿಕೆಗೆ ಬರಬೇಕು. ಮಾದೇಗೌಡರು ಮಾಜಿ ಅಧ್ಯಕ್ಷರು ಮಾದೇವಣ್ಣರು ಅವರು ಜಯರಾಮೇಗೌಡರು 2,000 ರೂಪಾಯಿ ಧನ ಸಹಾಯ ಮಾಡಿದರೆ ಅವರು ಕೂಡ ಧನ್ಯವಾದಗಳು. ದಯವಿಟ್ಟು ಮುದ್ದೆ ಮಾಧವ್ ಅವರು ವೇದಿಕೆಗೆ ಆಗಮಿಸಬೇಕು. ಮಂಜಾ ಅವರು ಪ್ಲಂಬರ್ ಲಕ್ಷ್ಮಣ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ನಂದ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ KB ಶಾಂತರಾಜ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ. ಮುದ್ದೆ ಮಾದ ಕಾಟಂದೊಡ್ಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ನಮ್ಮೂರಿನಲ್ಲಿ ಯಾವಾಗ ನಾಟಕ ನಡೆದ್ರು ದಯವಿಟ್ಟು ತುಂಬಾ ಜನ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಯರಾಮೇಗೌಡರು ಒಂದೆರಡು ಮಾತಾಡ್ತಾರಂತೆ. ದಯವಿಟ್ಟು ಒಂದು ಅವಕಾಶ ಕೊಟ್ಟು ಜನ ಬೆಳಗಾನ ನಾಟಕ ನೋಡ್ತಾರೆ. ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ಆಗ
ಪ್ರಾರಂಭವಾಯಿತು. ಇನ್ನೊಂದು ಕೆಲವೇ ನಿಮಿಷ ನಾಟಕ ಪ್ರಾರಂಭವಾಯ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮಕ್ಕೆ ತಮ್ಮ ಗ್ರಾಮದ ಪರವಾಗಿ ಬಂದು ನನ್ನ ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರೂ ಕೂಡ ತುಂಬ ಹೃದಯ ಧನ್ಯವಾದಗಳು. ನನ್ನ ಹೆಸರು ಜಯರಾಮೇಗೌಡ ಅಂತ. ನಮ್ಮೂರು ಬಂದು BS ದೊಡ್ಡಿ ಗ್ರಾಮ ಪಂಚಾಯತಿ ಮೆಂಬರು ಮತ್ತೆ ಪ್ರೆಸೆಂಟ್ ವಕೀಲಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ. ಏನಿವತ್ತು ಗ್ರಾಮೀಣ ಭಾಗದಲ್ಲಿ ನಾವು ಚಿಕ್ಕ ಹುಡುಗರಾಗಿದ್ದ ಸಮಯದಲ್ಲಿ ಏನೀಗ ನಾಟಕ ಮಾಸ್ಟರ್ ಇದಾರಲ್ಲ, ಇವ್ರ ಹನುಮನಹಳ್ಳಿ, ನಮ್ಮ ಅಜ್ಜಿ ಊರು ಬಂದು ರಾಮನಹಳ್ಳಿ. ಇವ್ರು ನಾಟಕ ಆಡ್ಬೇಕಾದ್ರೆ ಹೋಗ್ತಾ ಇದ್ವಿ. ನಾವು ಜಮೀನುಗಳ ಹತ್ರ ಹುಡುಗರೆಲ್ಲ ಸೇರ್ಕೊಂಡು ರಾತ್ರಿನಲ್ಲಿ ನಾಟಕ ಹೇಳ್ತಾ ಇದ್ವಿ, ಬೆಳಗ್ಗೆ ನಾಟಕ ಬಯಲಲ್ಲಿ ಮಾಡ್ತಾ ಇದ್ವಿ. ಅಂದ್ರೆ ಈ ಪೌರಾಣಿಕ ನಾಟಕದ ಸಾರಾಂಶ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಒಂದು ಕ್ಷೇತ್ರವನ್ನ ಗೆಲ್ಲಕ್ಕೋಸ್ಕರ ಏನು ಯುದ್ಧ ಮಾಡ್ತಾ ಇದ್ರು. ಏನಿವತ್ತು ಕುರುಕ್ಷೇತ್ರ ನಾಟಕ ಏನಾಡ್ತಿದ್ರೆ, ಇದು ಸಾರಾಂಶ ಹೇಳೋದಾದ್ರೆ, ಕುರು ಅನ್ನೋ ಒಂದು ಕ್ಷೇತ್ರವನ್ನು ವಶಪಡಿಸ್ಕೊಳ್ಳೋಕೋಸ್ಕರವಾಗಿ ಪಾಂಡವರು ಮತ್ತೆ ಕೌರವರ ನಡೆಯುವಂತ ಒಂದು ಯುದ್ಧ, ದಯಾದಿಗಳ ನಡುವೆ ನಡೆಯುವಂತ ಒಂದು ಕಲಾಕ್ಕೆ ಸಂಬಂಧಪಟ್ಟಂತ ನಾಟಕವನ್ನು ಇವತ್ತು ತಿಗುಡಸಳ್ಳಿ ಗ್ರಾಮದ ಎಲ್ಲಾ ಬಂಧುಗಳು ಸೇರಿ ಇವತ್ತು ನಾಟಕವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ನಾಟಕವನ್ನ ಕಲಿಯೋದ್ರಿಂದ ಏನಪ್ಪ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ಒಡೆದೋಗಿರುವಂತ ಮನಸ್ಸುಗಳು ಒಗ್ಗೂಡುವಂಥದ್ದು ಆಗುತ್ತೆ, ಸಂಕುಚವಾಗಿರುವಂತ ಮನಸ್ಸುಗಳು ಒಗ್ಗೂಡುವಂಥದ್ದಾಗುತ್ತೆ, ನಮ್ಮಲ್ಲಿರುವಂತ ಭಿನ್ನಾಭಿಪ್ರಾಯಗಳು ಹೊರಗಡೆ ಹೋಗುತ್ತೆ. ಮತ್ತೆ ಏನಿವತ್ತು ಯೂಟ್ಯೂಬ್, ಟ್ವಿಟ್ಟರ್, ಫೇಸ್ಬುಕ್ ನಲ್ಲಿ ಮುಳುಗಿರುವಂತವ್ರು ಈ ಪೌರಾಣಿಕ ನಾಟಕದಿಂದ ನಮ್ಮ ಮಕ್ಕಳುಗಳು, ಮುಂದಿನ ಪೀಳಿಗೆ ಮಕ್ಕಳುಗಳು ಹಿಂದಿನ ಕಾಲದಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾಟಕದ ಮೂಲಕ ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತೆ ಏನಿವತ್ತು ನಾಟಕವನ್ನ ಬೇಸಿಗೆ ಕಾಲದಲ್ಲೇ ಕಲಿತಾ ಇದ್ರು ಹಳ್ಳಿನಲ್ಲಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ರು, ಬೇಸಾಯ ಮಾಡ್ತಾ ಇದ್ರು, ಮತ್ತೆ ಏನು ತಮ್ಮ ಜೀವನೋಪಾಯಕ್ಕೋಸ್ಕರ ಬೆಳೆಗಳನ್ನ ಬೆಳೀತಾ ಇದ್ರು. ಆದ್ರೆ ಬೇಸಿಗೆ ಕಾಲದಲ್ಲಿ ಏನು ಮಳೆಗಾಲ ಇರ್ತಾ ಇರಲ್ಲ, ವ್ಯವಸಾಯ ಮಾಡಕ್ಕಾಗ್ತಾ ಇರಲ್ಲ, ಏನು ವಿಶ್ರಾಂತಿ ತಗೊಳ್ತಾ ಇದ್ರು. ಅಂತ ಕಾಲದಲ್ಲಿ ಎಲ್ಲರೂ ಒಂದು ಕಡೆ ಸೇರಿ ನಾಟಕವನ್ನು ಅಭಿನಯ ಮಾಡ್ತಾ ಇದ್ರು. ಆದ್ರೆ ಇವತ್ತು ನಾವು ರಾಜಕಾರಣಿಗಳಿದ್ದೀವಿ, ನಾವು ಆಡುವಂತ ನಾಟಕನೇ ಬೇರೆ ತರ ನಾಟಕ ಆಡ್ತೀವಿ. ಆದ್ರೆ ಹಿಂದಿನ ಕಾಲದಲ್ಲಿ ಏನು ಒಂದು ಯುದ್ಧ ನಡೆದ್ರೆ ಅದಕ್ಕೆ ಒಂದು ಸತ್ಯ ಇರ್ತಾ ಇತ್ತು, ಸತ್ಯದ ಪರವಾಗಿರ್ತಾ ಇತ್ತು. ನಾಟಕದಲ್ಲೂ ಅಷ್ಟೇನೆ, ಇಲ್ಲಿ ಏನು ನಾಟಕದಲ್ಲಿ ಧರ್ಮಕ್ಕೆ ಜಯ ಆಗ್ತದೆ, ಅಂತಿಮವಾಗಿ ಅಧರ್ಮಕ್ಕೆ ಸೋಲಾಗುತ್ತೆ. ಆ ಸಾರಾಂಶವನ್ನ ನಾಟಕದಲ್ಲಿ ತೋರಿಸ್ಕೊಡ್ತಾರೆ. ಆದ್ರೆ ನಾವು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ತುಂಬಾ ವಿಚಾರಗಳನ್ನ ಹೇಳ್ಕೊಂಡು ಹೋಗ್ಬೋದು, ಸಮಯದ ಅಭಾವ ಇದೆ. ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಇವತ್ತೇನು ಸೇರಿದ್ದೀರಾ, ಹಿರಿಯರಿದ್ದೀರಾ, ಪುಟಾಣಿ ಮಕ್ಕಳುಗಳಿದ್ದೀರಾ, ತಾವೆಲ್ಲರೂ ಕೂಡ ಈ ನಾಟಕವನ್ನ ನೋಡಿ ಈ ನಾಟಕದಲ್ಲಿ ಬರುವಂತ ಪಾತ್ರಗಳಿಗೆ ಜೀವ ತುಂಬಿ ನಟಿಸ್ತಾರೆ. ಏನು ಪಾತ್ರಧಾರಿಗಳು ಇರುವಂತ ಒಳ್ಳೆ ಅಂಶಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ಇಲ್ಲಿ ಬರುವಂತ ನೆಗೆಟಿವ್ ಪಾತ್ರಗಳನ್ನ ದೂರ ಇಟ್ಟು ಪಾಸಿಟಿವ್ ಅಂಶಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಪಾತ್ರಧಾರಿಗಳಿಗೆ ಒಳ್ಳೇದಾಗಲಿ. ಇವತ್ತೇನು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನಾಟಕದಿಂದ, ಬೀದಿ ನಾಟಕದ ಮೂಲಕ ಬಂದು ಅತ್ಯುತ್ತಮ ಹೊರನಟಾಗಿ ಹೊರಗಡೆ ಬಂದ್ರು. ಇಲ್ಲಿರುವಂತಹ ಪುಟಾಣಿ ಮಕ್ಕಳುಗಳು ಕೂಡ ಈ ನಾಟಕದಲ್ಲಿ ಸೇರೋದಂತ ಹೇಳ್ಕೊಳ್ತೀನಿ. ಅವರು ಕೂಡ ಮುಂದಿನ ದಿನಗಳಲ್ಲಿ ಹೊರನಟ ರಾಜ್ಕುಮಾರ್ ತರ ಬೆಳಿಲಿ ಅಂತ ಹಾರೈಸ್ತಾ, ಎಲ್ಲಾ ಪಾತ್ರಧಾರಿಗಳಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಜೈ ಕರ್ನಾಟಕ ಮಾತೆ. ದಯವಿಟ್ಟು ಈಗ ಪ್ರಾಕ್ಟೀಸ್ ಮ್ಯಾನೇಜರ್ ಅಂತ ಆಗಿರ್ತಕ್ಕಂಥ ಚಿಕ್ಕುಚ್ಚಯ್ಯವರು, ವೆಂಕಟಾಚಲಯವರು ಹಾಗೂ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಮುದ್ದಯ್ಯರವರು, ಕೃಷ್ಣಮೂರ್ತಿರವರು, ಶಿವರಾಜ್ ಅವರು ವೇದಿಕೆಗೆ ಬಂದು ನಮ್ಮ ಯುವಕ ಮಿತ್ರರ ಒಂದು ಕಿರು ಸನ್ಮಾನನ ಸ್ವೀಕರಿಸಬೇಕು. ನಾಗಣ್ಣ ದಯವಿಟ್ಟು ವೇದಿಕೆ ಗುರ್ಲಿಂಗಯ್ಯ ದಯವಿಟ್ಟು ವೇದಿಕೆ ಬರ್ಬೇಕು ಅಂತ ಕೇಳ್ಕೊತೀವಿ. ಚೇರ್ ಹಾಕಿ. ಐದನೇ ದೊಡ್ಡ ಸುನಂಜೇಗೌಡ ಕಲಾವಿದರು ಮುಗಿತು ಲಾಸ್ಟ್ ಸನ್ಮಾನ. ನಮ್ಮ ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಈ ಒಂದು ಸ್ಟೇಜ್ ಮ್ಯಾನೇಜರು ಮತ್ತೆ ಪ್ರಾಕ್ಟೀಸ್ ಮ್ಯಾನೇಜರು ಬಹಳ ಮುಖ್ಯ ಆಗಿರ್ತಾರೆ. ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾ ಇದೀವಿ.
ಕೃಷ್ಣನ್ ಕುಂಡ್ರಿಸ್ರಿ, ಚೇರ್ ಹಾಕ್ರಿ. ಏಯ್ ಸ್ವಾಮಿ, ಅವ್ನು ಕುಂಡ್ರಿಸ್ರಿ ಕೃಷ್ಣನ್. ದಯವಿಟ್ಟು ಕಲಾಭಿಮಾನಿಗಳಲ್ಲಿ ಒಂದು ವಿನಂತಿ, ಈ ಒಂದು ಕಾರ್ಯಕ್ರಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ಲೈವ್ ಆಗಿ ಬರ್ತಾ ಇದೆ. ಕುಮಾರ ತಿಗುಡ್ರಸಳ್ಳಿ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಲೈವ್ ಬರ್ತಿದೆ. ಅದೇ ರೀತಿಯಾಗಿ ಟಿ ನಾರಾಯಣ್ ಕೋದನ್ ಡ್ರಾಮಾ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಲೈವ್ ಆಗಿ ಬರ್ತಾ ಇದೆ. ದಯವಿಟ್ಟು ದೂರದಲ್ಲಿ ಇರ್ತಕ್ಕಂಥವ್ರು ಲೈವ್ ಕಾರ್ಯಕ್ರಮ ವೀಕ್ಷಿಸಬಹುದು ಅಂತ ಕೇಳ್ಕೊತಾ ಇದೀವಿ. ಅವ್ರಿಗೆ ಚೇರ್ ಹಾಕ್ರಿ, ಚೇರ್ ಹಾಕ್ರಿ, ಅವ್ರಿಗೆ ಚೇರ್ ಹಾಕ್ರಿ, ಅವ್ರಿಗೆ ಶಿವರಾಜೇಗೌಡರು. ಚೇರ್ ಹಾಕ್ರಿ. ದಯವಿಟ್ಟು ಇನ್ನೇನು ನಾಟಕ ಪ್ರಾರಂಭ ಅಲ್ಲ. ಗ್ರಾಮ ಪಂಚಾಯತಿ ಸದಸ್ಯರಾದ ಬಿಲ್ಲೇಣರ್ಗೆ ಸನ್ಮಾನ. ಇದಕ್ಕೆ ಆಮೇಲೆ ಜಯ
ಸಭೆಯು ಹೇಗಿದೆ ಎಂದರೆ ಕ್ಷೀರ ತುಂಬಿದ ಸಾಗರದಂತೆಯೂ ವೇದ ತುಂಬಿದ ಭಂಡಾರದಂತೆಯೂ ಕೇಳಿದನ್ನ ಕೊಡುವ ಕಲ್ಪವೃಕ್ಷದಂತೆಯೂ ಜಗಮಗಿಸುವ ಈ ಮಹಾಸಭೆಯನ್ನ ಹೇಗೆ ಮೆಚ್ಚಿಸಲಿ? ಓಹೋ, ತಿಳಿಯಿತು. ಈ ದಿನದಂದು ಶ್ರೀ ಬಿಸಿಲು ಮಾರಮ್ಮ ದೇವಿ ಕೃಪಾಕೋಶಿತ ನಾಟಕ ಮಂಡಳಿಯವರ ನಾವುಗಳು ಈ ನಿಮ್ಮ ಮುಂದೆ ಶ್ರೀಕೃಷ್ಣ ಸಂಧಾನ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಈ ನಿಮ್ಮ ಮುಂದೆ ಅಭಿನಯಿಸಲಿದ್ದೇವೆ. ನಮ್ಮ ಬಾಲಕರಿಂದಾಗಲಿ ನಮ್ಮ ಕಲಾ ತಂಡದವರಿಂದಾಗಲಿ ಹಾಗೂ ವಿದ್ಯೆ ಕಲಿಸಿದವರಿಂದಾಗಲಿ ಯಾವುದೇ ತಪ್ಪು ತೊದಲು ನುಡಿಗಳು ಕಂಡು ಬಂದಲ್ಲಿ ಅದನ್ನ ಅಂಶಾಕ್ಷರ ನ್ಯಾಯದಂತೆ ಪರಿಗಣಿಸಿ ಕನ್ನಡ ಕಲೆಗೆ ಪ್ರೋತ್ಸಾಹ ನೀಡಿ ಈ ನಮ್ಮ ತಂಡದವರನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಹಾ, ಇಷ್ಟು ತಡವಾದರೂ ನನ್ನ ಪ್ರಿಯಳಾದ ನಟಿಯು ಇನ್ನೂ ಬಾರದಿರಲು ಕಾರಣವೇನು? ನಾನೇ ಕರೆಯುವೆನು. ಪಾರಮನೆ 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 ಒಂದು ಗಾನವನ್ನು ಹಾಡು. ಯಾವ ಋತುವನ್ನು ಕುರಿತು ಗಾನ ಮಾಡಲಿ? ಹೊಸ ಹೊಸದಾಗಿ ಚಿಗುರುತ್ತಿರುವ ವಸಂತ ಋತುವನ್ನು ಕುರಿತು ಒಂದು ಗಾನವನ್ನು ಹಾಡು. ಹಾಗೆ ಆಗಲಿ. ಇಲ್ಲಿ ನೋಡಿ, ಅಲ್ಲಿ ನೋಡಿ.
ನಾವು ಬಂದು ಬಹಳ ಸಮಯವಾಗಿತ್ತು, ನಾವಿನ್ನು ಹೋಗೋಣವೇ? ಹೌದು ಪ್ರಿಯಾ. ಪ್ರಿಯಾ ರೋಮಾಂಚನದ ಈ ಸವಿಯ ಹಾಗೆಯೇ 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 ಎಲ್ಲಿ ನೋಡುತ್ತಿರುವಿರಿ? ಇನ್ನೊಮ್ಮೆ ಹೇಳಿ, ಎಲ್ಲಿ ನೋಡುತ್ತಿದ್ದೀರಿ? ಖಂಡಿತವಾಗಿಯೂ ಹಾಗಾದ್ರೆ ಪ್ರಿಯಾ ರೋಮಾಂಚನ
ಹಾಗಾದ್ರೆ ಇನ್ನು ನಾವು ದೇವರ ಧ್ಯಾನವನ್ನು ಮಾಡುತ್ತಾ ಮಿಕ್ಕ ಪಾತ್ರಧಾರಿಗಳನ್ನು ಸಿದ್ಧಪಡಿಸೋಣವೇ? ಭರತ ಮಾತೆಯ ಪವಿತ್ರ ಮಾತಾ ಜಗದಾಂಬೆ 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 ಜೈ ಜೈ ಜಗದಾಂಬೆ.